ಅವ್ರ ಮೇಲೆ ಪ್ರಶ್ನೆ ಮಾಡುವಂತ ಅಗತ್ಯ ಇಲ್ಲ. ಶರತ್, ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ಏನು ಕಾರಣ ಕೊಟ್ಟಿದ್ದೀರಲ್ಲ, ಈ ಕಾರಣಗಳನ್ನು ನಿರೂಪಿಸುವ ಹೊಣೆಗಾರಿಕೆಯು ನಿಮ್ಮದೇ. USAID ಜೊತೆ ನಂಟಿದೆಯಾ ರಾಹುಲ್ ಗಾಂಧಿಯದ್ದು? ಏನು ನಂಟು USAIDಗೂ ರಾಹುಲ್ ಗಾಂಧಿಗೂ ನಂಟು? ಈ ಸೊರೋಸ್ ಅಂತ ನೀವೇನೋ ಹೇಳ್ತೀರಿ, ಯಾವ ಥರ ನಂಟಿದೆ ಅಲ್ಲಿ? ಈ ಕಡೆ ಫೋರ್ಡ್ ಫೌಂಡೇಶನ್ ಅಂತ ಹೇಳ್ತೀರಿ. ಈ ನಂಟು ದೇಶ ವಿರೋಧಿ ಕೃತ್ಯ. ಬರೋಬ್ಬರ ದೇಶದ ಮಾನ ಕಳೀತಿದ್ದಾರೆ ಅಂತ ಬಂದಾಗ ಓಪನ್ ಆಗಿ ಒಂದು ಹಾಲಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಮುಂದೆನೇ ರಾಹುಲ್ ಗಾಂಧಿ ಮಾತಾಡಿರೋದು. ಎಲ್ಲೋ ಕದ್ದು ಮುಚ್ಚಿ ಏನೋ ಮಾತಾಡಿ ಅದೇನೋ ಯಾರಿಗೋ ಕೇಳಿಸ್ಬಿಡ್ತು ಅನ್ನೋದಿಲ್ಲ. ಓಪನ್ ಯಾವುದೇ ದೇಶಕ್ಕೆ ಹೋದರೂ ಆ ಡಿಬೇಟ್ಗಳು ಸೋಷಿಯಲ್ ಮೀಡಿಯಾಲ್ಲೂ ಸಿಗುತ್ತೆ, ನಿಮಗೆ ಮಾಧ್ಯಮದಲ್ಲೂ ನಿಮಗೆ ಸಿಗುತ್ತೆ ಅಂತಿದ್ದಾಗ ದೇಶದ ಅಧಿಕಾರದ ಚುಕ್ಕಾಣಿ ದೇಶಗಳಲ್ಲಿ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ದಲಿತರಿಗೆ ನೀವು ಸರಿಯಾದ ಏನು ಮೀಸಲಾತಿಯನ್ನು ಒದಗಿಸಬೇಡಿ ಅಂತ ಹೇಳ್ತಾರೆ. ನೀವು ಇಲ್ಲಿ ಪಾಕಿಸ್ತಾನದ ಮೇಲೆ ಏನು ದಾಳಿ ಮಾಡಿದ್ರೆ ಅದಕ್ಕೆ ಪ್ರೂಫ್ ಕೊಡಿ ಅಂತ ಎಲ್ಲಿ ಹೇಳ್ತಾರೆ? ಹಾಗಾದ್ರೆ ಇವರಿಗೆ ನಮ್ಮ ದೇಶದ ರಾಷ್ಟ್ರೀಯತೆ ಬಗ್ಗೆ, ಸಾರ್ವಭೌಮತ್ವದ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ವಾ? ಇಲ್ಲಿ ಸಂವಿಧಾನದ ಬಗ್ಗೆ ಯಾವುದೇ ರೀತಿ ನಂಬಿಕೆ ಇಲ್ವಾ? ಅಲ್ಲಿ ಹೇಳುವ ಅವಶ್ಯಕತೆ ಇತ್ತಾ? ಒಂದ್ ಕಡೆ ಹೇಳ್ತಾರೆ ಟ್ರಂಪ್ ಮೋದಿಯ ಉಸಿರನ್ನೇ ಗಟ್ಟಿಸಿದ್ದಾರೆ ಅಂತೇಳಿ, ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳುವ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಮಾಧ್ಯಮದ ಬಗ್ಗೆನೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿರಬಹುದು. ಮಾಧ್ಯಮದವರನ್ನೂ ಸಹಿತ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಇರಿಸುವಂತಹ ಕೆಲಸ ಇವತ್ತಿನ ದಿವಸ ರಾಹುಲ್ ಗಾಂಧಿ ಇವತ್ತಿನ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಮಾಡಿದ್ದಾರೆ. ಅಂದ್ರೆ ನಾನು ಒಂದಷ್ಟು ಹೇಳ್ತೀನಿ. ಈಗ ಜಾರ್ಜ್ ಸುರೇಶ್ ಅಂತೇಳಿ ವಿಷಯ ಬಂತು ಇವಾಗ. ಅದ್ರ ಬಗ್ಗೆ ನಾನು ಒಂದಷ್ಟು ವಿಷಯಗಳನ್ನು ಹೇಳ್ತೀನಿ. ಜಾರ್ಜ್ ಸುರೇಶ್ ಅಂತ ಹೇಳೋ ವ್ಯಕ್ತಿ ಬ್ರಿಟನ್ ಸಂಸತ್ತನ್ನೇ ಹೈಜಾಕ್ ಮಾಡ್ಲಿಕ್ಕೆ ಹೊಡ್ತಾರೆ ತನ್ನ ಬಿಸ್ನೆಸ್ಸಿಗೋಸ್ಕರ. ಅಲ್ಲಿ ಆಂಟಿ ನ್ಯಾಷನಲಿಸ್ಟ್ ಅಂತೇಳಿ ಅವರು ಬಿರುದು ಪಡ್ಕೊಳ್ತಾರೆ. ಅಂತವರ ಒಂದು ಆಂಟಿ ನ್ಯಾಷನಲಿಸ್ಟ್ ಜೊತೆಗೆ ಇವರಿಗೇನು ಕೆಲಸ? ಹೊರದೇಶಗಳಲ್ಲಿ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ